ಸರಳವಾಗಿ ಮಕ್ಕಳಿಗೆ ತಿಳಿಸಲು ಒಂದು ಸಣ್ಣ ಚಾರ್ಟನ್ನು ಮಾಡ್ಕೊಂಡಿದ್ದೀನಿ. ಇದು ವರ್ಣಮಾಲೆಗಳು ಸರ್ಕಾರಿ ಪ್ರಾಥಮಿಕ ಶಾಲೆ ಕೆಸರಟ್ಟಿ ಅಂತ ಹೇಳ್ಕೊಂಡು ಲಿಂಗಸೂರು ತಾಲೂಕು ರಾಯಚೂರು ಜಿಲ್ಲೆ. ಇಲ್ಲಿ ಕೆಳಗಡೆ ನನ್ನ ಹೆಸರನ್ನು ಹಾಕ್ಕೊಂಡಿದ್ದೀನಿ. ಒಂದೇ ಚಾರ್ಟಲ್ಲಿ ಈ ಥರ ಒಂದೇ ಚಾರ್ಟಲ್ಲಿ 49 ಕನ್ನಡದ ವರ್ಣಮಾಲೆಗಳ ಅಕ್ಷರಗಳನ್ನು ಬರ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಸ್ವರಗಳು ಅಂತೇಳಿ ಬಂದಾಗ ಕೇವಲ ನಮಗೆ ಈ ಥರ ಮಾಡಿಕೊಂಡು ಹಾಕೊಂಡಾಗ ಕೇವಲ ಸ್ವರಗಳು ಮಾತ್ರ ನಮಗೆ ಗೊತ್ತಾಗ್ತವೆ. ನೋಡಿ, ಇಲ್ಲಿ ಇದನ್ನ ಇಟ್ಟಾಗ ಸ್ವರಗಳು 13 ಇವೆ. 13 ಸ್ವರಗಳು ಮಾತ್ರ ಇಲ್ಲಿ ಗೊತ್ತಾಗ್ತದೆ. ಆಮೇಲೆ ಈ ಸ್ವರಗಳಲ್ಲಿನ ವಿಧಗಳು ಅಂತ ಹೇಳಿದಾಗ ಇದಕ್ಕೊಂದು ನಾನು ಚಾರ್ಟ್ ಮಾಡ್ಕೊಂಡಿದ್ದೀನಿ. ಹ್ರಸ್ವ ಸ್ವರಗಳು ಮತ್ತು ದೀರ್ಘ ಸ್ವರಗಳು. ನೋಡಿ, ಈ ಥರ ಹ್ರಸ್ವ ಸ್ವರ ಅಂತೇಳಿ ಅಂದ್ಕೊಂಡಿದ್ದೀನಿ. ಹಿಂಗಿಟ್ಟಾಗ ಕೇವಲ ಹ್ರಸ್ವ ಸ್ವರಗಳನ್ನು ಮಾತ್ರ ಅದು ತೋರಿಸುತ್ತೆ. ಇಲ್ಲಿ ನೋಡ್ರಿ, ಹ್ರಸ್ವ ಸ್ವರಗಳು 6, ಇಲ್ಲಿ ಹ್ರಸ್ವ ಸ್ವರಗಳು ಮಾತ್ರ ಗೊತ್ತಾಗ್ತವೆ. ಆಮೇಲೆ ದೀರ್ಘ ಸ್ವರಗಳು ಅಂತಂದಾಗ ದೀರ್ಘ ಸ್ವರಗಳಿಗೊಂದು ಚಾರ್ಟ್ ಮಾಡಿದ್ದೀನಿ. ಈ ಥರ ಇಲ್ಲಿ ದೀರ್ಘ ಸ್ವರಗಳನ್ನು ಕರೆಕ್ಟಾಗಿ ಇಟ್ಟಾಗ ಕೇವಲ ಅದು ದೀರ್ಘ ಸ್ವರಗಳನ್ನು ಮಾತ್ರ ತೋರಿಸುತ್ತೆ. ಈ ಥರ ಇಲ್ಲಿ ದೀರ್ಘ ಸ್ವರಗಳು ಒಟ್ಟು 7 ಇದ್ದಾವೆ. ಇಲ್ಲಿ ದೀರ್ಘ ಸ್ವರಗಳು ನಮಗೆ ಗೊತ್ತಾಗ್ತವೆ. ಆಮೇಲೆ ಯೋಗವಾಹಗಳು ಅಂತೇಳಿ ಬಂದಾಗ 2 ಯೋಗವಾಹಗಳಿವೆ. ಯೋಗವಾಹಗಳು ಈ ಥರ ಇಟ್ಟಾಗ ನಮಗೆ ಯೋಗವಾಹಗಳು ಅಂ ಮತ್ತು ಅಹ 2 ಕೂಡ ಗೊತ್ತಾಗ್ತವೆ ಈ ಥರನಾಗಿ. ಆಮೇಲೆ ವ್ಯಂಜನಗಳಿಗೆ ಬಂದಾಗ ವರ್ಗೀಯ ವ್ಯಂಜನಗಳು ಅಂತೇಳಿ ಬಂದಾಗ ನಾವು ವರ್ಗೀಯ ವ್ಯಂಜನಗಳನ್ನು ಈ ಥರ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಈ ಥರ ಇಟ್ಟಾಗ ಕೇವಲ ನಮಗೆ ವರ್ಗೀಯ ವ್ಯಂಜನಗಳು ಮಾತ್ರ ಇದರಲ್ಲಿ ಕಾಣಿಸ್ತವೆ. ಇಲ್ಲಿ ನೋಡ್ರಿ, 25 ವರ್ಗೀಯ ವ್ಯಂಜನಗಳಿವೆ. ಕೇವಲ ವರ್ಗೀಯ ವ್ಯಂಜನಗಳು ಮಾತ್ರ ನಮಗೆ ಕಾಣಿಸ್ತಿದ್ದಾವೆ. ಇದೇ ಥರನಾಗಿ ವರ್ಗೀಯ ವ್ಯಂಜನದ ವಿಧಗಳಲ್ಲಿ ಅಲ್ಪಪ್ರಾಣ, ಮಹಾಪ್ರಾಣ ಅಕ್ಷರಗಳು, ಅನುನಾಸಿಕ ಅಕ್ಷರಗಳಿವೆ. ಅಲ್ಪಪ್ರಾಣಾಕ್ಷರಗಳಿಗೆ ಕೂಡ ಒಂದು ಚಾರ್ಟನ್ನು ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇದನ್ನ ಹಿಂಗ ಇಟ್ಟಾಗ ಕೇವಲ ನಮಗೆ ಅಲ್ಪ ಪ್ರಾಣಾಕ್ಷರಗಳು ಮಾತ್ರ ಕಾಣಿಸುತ್ತವೆ. ನೋಡ್ರಿ, ಅಲ್ಪ ಪ್ರಾಣಾಕ್ಷರಗಳು ಒಟ್ಟು 10 ಅಲ್ಪ ಪ್ರಾಣಾಕ್ಷರಗಳು, 10 ಅಲ್ಪ ಪ್ರಾಣಾಕ್ಷರಗಳು ನಮಗೆ ಇದರಲ್ಲಿ ಕಾಣಿಸುತ್ತವೆ. ನೆಕ್ಸ್ಟು ಮಹಾಪ್ರಾಣಾಕ್ಷರಗಳು ಅಂತೇಳಿ ಒಂದು ಕಟ್ ಮಾಡ್ಕೊಂಡಿದ್ದೀನಿ. ಈ ಚಾರ್ಟಲ್ಲಿ ಮಹಾಪ್ರಾಣಾಕ್ಷರಗಳನ್ನು ಈ ಥರ ಇಟ್ಟಾಗ ಕೇವಲ ಮಹಾಪ್ರಾಣಾಕ್ಷರಗಳು ಮಾತ್ರ ನಮಗೆ ಕಾಣಿಸುತ್ತವೆ. ಇಲ್ಲಿ ನೋಡಿ, ಮಹಾಪ್ರಾಣಾಕ್ಷರಗಳು. ಇದೇ ಥರನಾಗಿ ಅನುನಾಸಿಕಗಳು ಅಂತೇಳಿ ಇಟ್ಟಾಗ ಕೇವಲ ಅದರ ಮೇಲೆ ಅನುನಾಸಿಕಗಳನ್ನು ಚಾರ್ಟನ್ನು ಇಟ್ಟಾಗ ಅನುನಾಸಿಕಗಳು ಮಾತ್ರ ನಮಗೆ ಕಾಣಿಸುತ್ತವೆ. ಇಲ್ಲಿ ನೋಡಿ, 5 ಅನುನಾಸಿಕಗಳು ನಮಗೆ ಗೊತ್ತಾಗ್ತವೆ. ನೆಕ್ಸ್ಟು ಅವರ್ಗೀಯ ವ್ಯಂಜನಗಳು ಅಂತೇಳಿ ಬಂದಾಗ ಕೇವಲ 9 ಅವರ್ಗೀಯ ವ್ಯಂಜನಗಳಿವೆ. ಈ ಥರ ಅವರ್ಗೀಯ ವ್ಯಂಜನಗಳು ಇದರಲ್ಲಿ ಗೊತ್ತಾಗ್ತಾ ಇದ್ದಾವೆ. ಹಾಗಾಗಿ ಇದೊಂದು ಮಕ್ಕಳಿಗೆ ಕಲಿಕೆಯಲ್ಲಿ ಭಾಳ ಸಂತೋಷವನ್ನು ನೀಡತಕ್ಕಂತಹ ಒಂದು ಚಾರ್ಟು. ಇದು ಎಲ್ಲ ತರಗತಿಯ ಮಕ್ಕಳಿಗೂ ಕೂಡ ಉಪಯೋಗ ಆಗ್ತದೆ ಅನ್ನುವಂತಹ ನಂಬಿಕೆ ನನ್ನದು. ನಿಮಗೂ ಕೂಡ ಇದು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.